ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾನೆ ಇದೆ ಗ್ಯಾಸ್ ಸಮಸ್ಯೆ. ಕಲಬುರಗಿಯಲ್ಲಿ ಮುಂದುವರಿದ ಆಟೋ ಚಾಲಕರ ಪರದಾಟ. ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಲು ಬೆಳಗ್ಗೆಯಿಂದ ಆಟೋಗಳು ಕ್ಯೂ ನಿಂತಿದ್ದಾವೆ. ಇಂಡಿಯನ್ ಗ್ಯಾಸ್ ಪೆಟ್ರೋಲ್ ಬಂಕ್ ಮುಂದೆ ಆಟೋಗಳು ಸಾಲು ನಿಂತಿದ್ದಾವೆ. ಇಂಡಿಯನ್ ಗ್ಯಾಸ್ ಪೆಟ್ರೋಲ್ ಬಂಕ್ ಮುಂದೆ ಆಟೋಗಳು ಸಾಲಾಗಿ ನಿಂತಿರುವಂತದ್ದು. ಖಾಸಗಿ ಬಂಕ್ನಲ್ಲಿ ಹೆಚ್ಚಿನ ದರಕ್ಕೆ ಪೆಟ್ರೋಲ್ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಇನ್ನು ಸರ್ಕಾರಿ ಬಂಕ್ಗಳಿಗೆ ಆಟೋ ಚಾಲಕರು ಈಗ ಮುಗಿಬಿದ್ದಿದ್ದಾರೆ. ಒಂದ್ ಕಡೆ ಕಲಬುರಗಿಯಲ್ಲಿ ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿಯೂ ಕೂಡ ಈ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಜೀವನವನ್ನ ಯಾವ ರೀತಿಯಾಗಿ ಸಾಗಿಸೋದು ಅಂತ ಹೇಳಿ ಅಳಲನ್ನ ತೋಡಿಕೊಡ್ತಾ ಇದ್ದಾರೆ. ಈಗ ಮತ್ತೆ ಈ ಗ್ಯಾಸ್ ಸಮಸ್ಯೆ ಕಲಬುರಗಿಯಲ್ಲಿಯೂ ಕೂಡ ಉಂಟಾಗಿದೆ. ಸರ್ಕಾರಿ ಬಂಕ್ಗಳಿಂದ ಈಗಾಗಲೇ ಕಲಬುರಗಿಯಲ್ಲಿ ಮತ್ತೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಯುದ್ಧದ ಪರಿಣಾಮವಾಗಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಆಟೋ ಚಾಲಕರಿಗೆ ಈಗ ಗ್ಯಾಸ್ ಸಮಸ್ಯೆ ಬಹಳಷ್ಟು ಉಂಟಾಗಿದೆ. ನಮ್ಮ ಇಂಡಿಯನ್ ಕಾರ್ಪೊರೇಷನ್ ವತಿಯಿಂದ ಆಟೋ LPG ಸಾಕಷ್ಟು LPG ಯನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ತರ ತೊಂದರೆ ಇಲ್ಲ. ಸ್ವಲ್ಪ ವಾರ ಆಗೋದ್ರಿಂದ ಕೆಲವು ದಿನಗಳಿಂದ ಒಂದು 30 to 40 ಡೇಸ್ ಇಂದ ಸ್ವಲ್ಪ ಇಡೀ ದೇಶಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಹೀಗಾಗಿ ಈಗ ಕೆಲವು ಕಡೆ ಕರೆಕ್ಟ್ ಸಪ್ಲೈ ಆಗ್ತಾ ಇದ್ದಿಲ್ಲ ನಡು, ಯಾಕಂದ್ರೆ ಶಾರ್ಟೇಜ್ ಆಫ್ ಪ್ರಾಡಕ್ಟ್ ಇತ್ತು. ಈಗ ನಮ್ಮಲ್ಲಿ ಎಲ್ಲ ನಮ್ದು ಗುಲ್ಬರ್ಗಕ್ಕೆ ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ನಮ್ಗೆ ಬೆಳಗಾಂ ಪ್ಲಾಂಟ್ ಇಂದ LPG ಸಪ್ಲೈ ಮಾಡ್ತಾರೆ. ನಮ್ಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಈಗಾಗೆಲ್ಲ ಸ್ಮೂತ್ ಆಗಿ ನಡೀತಾ ಇದೆ. ನಮ್ಮಲ್ಲಿ 85 ರೂಪಾಯಿ ಪರ್ ಲೀಟರ್ ನಾವು ಈಗ ಆಲ್ರೆಡಿ ಸಪ್ಲೈ ಕೊಡ್ತಾ ಇದ್ದೇವೆ. ಪ್ರೈವೇಟ್ ಅವರು 100 ರೂಪಾಯಿ 95 ಅನ್ನೋದ್ರಿಂದ 100 ರೂಪಾಯಿ ಐತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಕಂಪ್ನಿಗೆ ಸಾಕಷ್ಟು ಪ್ರೈಸ್ ಅಲ್ಲಿ ವ್ಯತ್ಯಾಸ ಐತಿ. ಅಂದ್ರೆ ಪ್ರಾಡಕ್ಟ್ ಅವೈಲೇಬಿಲಿಟಿ ಸ್ವಲ್ಪ ಇಂಡಿಯನ್ ಅಲ್ಲಿ ಜಾಸ್ತಿ ಐತಿ. ಇವನ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ಸಾಕಷ್ಟು ಕಂಪ್ನಿ ಹತ್ರ ಸಾಕಷ್ಟು ಪ್ರಾಡಕ್ಟ್ ಐತಿ. ಅದು ಯಾವುದು ಏನು ಬಂದು ಕೊರತೆ ಇಲ್ಲ. ಜನರು ಯಾವುದೇ ತರ ಪ್ಯಾನಿಕ್ ಆಗೋದು ಏನು ಇದಿಲ್ಲ. ಈಗಾಗಲೇ ನಮ್ಮ ಕಂಪ್ನಿಯವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ಪೆಟ್ರೋಲ್ ಡೀಸೆಲ್ LPG ಅನ್ನು ಕಂಟಿನ್ಯೂ ಸಪ್ಲೈ ಮಾಡ್ತಾ ಇದ್ದಾರೆ.